ಗಿಲ್ಲಿ ಅವರ ಮನೆಯಿಂದ ಬಂದಿರುವ ಪತ್ರ ಇದೆ. ಗಿಲ್ಲಿ, ನಿಮ್ಮ ಮುಂದೆ ಕಾವ್ಯ ಅವರ ಮನೆಯಿಂದ ಬಂದ ಪತ್ರವಿದೆ. ನಾನು ಬಿಟ್ಕೊಡಲ್ಲ. ನಾನು ಬಿಟ್ಕೊಡಲ್ಲ. ಹೌದಾ? ಗಂಡಿಗೆ ಚಟ ಇರಬಾರ್ದು, ಹೆಣ್ಣಿಗೆ ಹಠ ಇರಬಾರ್ದು ಅಂತಾರಲ್ಲ. ಈಗ ಚಟ ಇದೆ, ಅದಕ್ಕೆ ನನಗೆ ಹಠ ಇದೆ. ನೀವು ನಿಮ್ಮ ಮುಂದಿರುವ ಪತ್ರವನ್ನು ತೆಗೆದುಕೊಂಡು ಹೊರಬರಬಹುದು. ಎರಡನೇ ಆಯ್ಕೆ, ನಿಮ್ಮ ಮುಂದಿರುವ ಪತ್ರ ಬರಬಹುದು. ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ ಅಂತ ನೀನು ನನ್ನ ಮೇಲೆ ಇಟ್ಟಿದ್ದಾರೆ ನಂಬಿಕೆ, ಅದನ್ನ ಉಳಿಸ್ಕೋಬೇಕಾಗಿತ್ತು. ಏನ್ ಮಾಡ್ಲಿ ಬಿಗ್ ಬಾಸ್ ಇಂದು ರಾತ್ರಿ. ಹಾಯ್ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ಕ್ಕೆ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಕಾವ್ಯ ಮತ್ತು ಗಿಲ್ಲಿ ಎಂಟ್ರಿ ಕೊಡುತ್ತಾರೆ. ಈ 6 ವಾರಗಳಲ್ಲಿ ಅವರು ಒಬ್ಬರನ್ನೊಬ್ಬರು ಎಲ್ಲೂ ಬಿಟ್ಟು ಕೊಟ್ಟಿಲ್ಲ. ಹಾಗೆ ಈ ವಾರ ಕುಟುಂಬದಿಂದ ಬಂದ ಲೆಟರ್ ಅನ್ನು ಓದುವುದು ಮತ್ತು ನಾಮಿನೇಷನ್ ಇಂದ ಸೇಫ್ ಆಗುವುದು ಎಲ್ಲರಿಗೂ ಮುಖ್ಯ. ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಅದು ಗಿಲ್ಲಿ ಮತ್ತು ಕಾವ್ಯಗೆ. ಇವರಿಬ್ಬರ ನಡುವೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ನೋಡ್ಬೇಕು ನಾವು ಇವತ್ತಿನ ಎಪಿಸೋಡ್ ನಲ್ಲಿ. ಬನ್ನಿ ಇವರಿಬ್ಬರು ಯಾವ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ನೀವೆಲ್ಲ ನೋಡಿರಬಹುದು, ನಿನ್ನೆಯಿಂದ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅವರವರ ಮನೆಗಳಿಂದ ಲೆಟರ್ಗಳು ಬರ್ತಾ ಇದೆ. ಹೌದು, ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾರಿಗೆ ಕ್ಲೋಸ್ ಇರ್ತಾರೋ ಇಬ್ಬರ ಸ್ಪರ್ಧಿಗಳ ನಡುವೆ ಒಬ್ಬರ ಮಾತ್ರ ಈ ಲೆಟರ್ ಅನ್ನು ಓದೋಕಾಗುವುದು. ಲೆಟರ್ ಅನ್ನು ಓದಿದವರು ಮಾತ್ರ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವರು ಜರ್ನಿ ಕಂಟಿನ್ಯೂ ಮಾಡೋದು. ಆದ್ರೆ ನಾಮಿನೇಷನ್ ಇಂದ ಸೇಫ್ ಆಗೋದು. ನೀವು ಎಲ್ಲ ನೋಡಿರಬಹುದು, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ದಿನದಿಂದ ಮತ್ತು ಇವತ್ತಿನವರೆಗೂ ಕಾವ್ಯ ಮತ್ತು ಗಿಲ್ಲಿ ಎಲ್ಲೂ ಜಗಳವಾಡಿಲ್ಲ. ಹಾಗೆ ಯಾರು ಒಬ್ಬರನ್ನೊಬ್ಬರು ಎಲ್ಲೂ ಬಿಟ್ಟು ಕೊಟ್ಟಿಲ್ಲ. ಇವತ್ತಿನ ಎಪಿಸೋಡ್ನಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟು ಕೊಡಲೇಬೇಕು, ಗೊತ್ತಿಲ್ಲದ ರೀತಿ ಬಿಟ್ಟು ಕೊಡಬೇಕಾಗುತ್ತೆ. ಈಗ ಕಾವ್ಯ ಹಾಗೂ ಗಿಲ್ಲಿ ಇಬ್ಬರಿಗೂ ಲೆಟರ್ ಬಂದಿದೆ. ಇಲ್ಲಿ ಕಾವ್ಯ ಅವರನ್ನು ಕನ್ಫೆಷನ್ ರೂಮ್ಗೆ ಕರೆದು ಹಾಗೆ ಗಿಲ್ಲಿಯನ್ನು ಆಕ್ಟಿವಿಟಿ ರೂಮ್ಗೆ ಕರೆದಿದ್ದಾರೆ. ಬಿಗ್ ಬಾಸ್ ಹೇಳ್ತಾರೆ, ಕಾವ್ಯ ನಿಮಗೆ ಗಿಲ್ಲಿ ಅವರ ಪತ್ರ ಓದಬೇಕು ಅಂತ ಇಷ್ಟ ಇದ್ರೆ ಆ ಲೆಟರ್ ಅನ್ನ ತಗೊಂಡು ಹೊರಗಡೆ ಬರಬೇಕು, ಇಲ್ಲ ಅಂದ್ರೆ ಆ ಲೆಟರ್ ಅನ್ನು ಅಲ್ಲೇ ಇಟ್ಟು ಹೊರಗಡೆ ಬರಬೇಕು ಅಂತ ಹೇಳ್ತಾರೆ. ಮತ್ತೆ ಗಿಲ್ಲಿಗೂ ಹಾಗೆ ಹೇಳ್ತಾರೆ, ಕಾವ್ಯ ಪತ್ರವನ್ನು ಓದಬೇಕು ಅಂದ್ರೆ ಅದನ್ನ ತಗೊಂಡು ಹೊರಗಡೆ ಹೋಗಿ, ಇಲ್ಲ ಅಂದ್ರೆ ಅಲ್ಲೇ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಇವರು ಈ ಹಿಂದೆನೆ ಮಾತಾಡ್ಕೊಂಡಿರ್ತಾರೆ, ನನಗೆ ನಿನಗೆ ಕಾಂಪಿಟೇಷನ್ ಏನಾದ್ರು ಬಂದ್ರೆ ನಾನು ಬಿಟ್ಟು ಕೊಡೋದಿಲ್ಲ, ನನ್ನ ಲೆಟರ್ ನಾನು ಓದಲೇಬೇಕು ಅಂತ. ಗಿಲ್ಲಿ ಹೇಳ್ತಾನೆ, ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು ಅಂತ ಗಾದೆನೂ ಇದೆ ಅಂತ ಮಾತಾಡ್ತಿರ್ತಾರೆ. ಹಾಗೆ ಇಬ್ಬರು ಇದನ್ನು ಯಾವ ರೀತಿ ಬಗೆಹರಿಸಿಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇವರಿಬ್ಬರು ಎಲ್ಲಿ ಕೂಡ ಜಗಳಾಡಿಕೊಂಡಿದ್ದಿಲ್ಲ. ಆದ್ರೆ ಮನೆ ವಿಚಾರಕ್ಕೆ ಅಂತ ಬಂದ್ರೆ ಮನೆಯಿಂದ ಬಂದ ಲೆಟರ್ ಎಲ್ಲೋ ಒಂದ್ ಕಡೆ ಮನಸ್ತಾಪ ಬಂದಿರಬಹುದೇನೋ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ನೋಡಿದ್ರೆ ಗಿಲ್ಲಿ ಅವರು ಸೇಫ್ ಆಗಿರಬಹುದು. ಕಾವ್ಯ ಗಿಲ್ಲಿ ಅವರ ಪತ್ರ ತೆಗೆದುಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಮತ್ತೆ ಗಿಲ್ಲಿ ಅವರು ಲೆಟರ್ ಅನ್ನ ತಂದಿರಬೇಕು ಅನ್ಸುತ್ತೆ. ಆದರೆ ಉಳಿದ ಸ್ಪರ್ಧಿಗಳು ಇದನ್ನು ಲೈವ್ ಅಲ್ಲಿ ನೋಡ್ತಿದ್ದಾರೆ. ಆದ್ರೆ ಕಾವ್ಯ ಮತ್ತು ಗಿಲ್ಲಿಗೆ ಮಾತ್ರ ಕಾಣಿಸೋದಿಲ್ಲ. ನನಗೆ ಏನು ಅನಿಸ್ತು ಅಂದ್ರೆ, ಕಾವ್ಯ ಮತ್ತು ಗಿಲ್ಲಿ ಇಬ್ಬರು ಲೆಟರ್ ಅನ್ನ ತಂದಿರ್ತಾರೆ ಅನ್ಸುತ್ತೆ. ಆ ಲೆಟರ್ಗಳನ್ನ ತಂದ ನಂತರ ಏನ್ ಟಾಸ್ಕ್ ನಡೆದಿದೆ ಗೊತ್ತಿಲ್ಲ. ಆದ್ರೆ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಕೊಟ್ಟಿಲ್ಲ. ಇವರನ್ನು ನೋಡಿ ಕೆಲವರು ಬಿಗ್ ಬಾಸ್ ಸ್ಪರ್ಧಿಗಳು ಉಳ್ಕೊಂಡಿರ್ತಾರೆ. ಈ ಸನ್ನಿವೇಶದಲ್ಲಿ ಯಾರು ಲೆಟರ್ ಅನ್ನ ಓದಿದ್ದಾರೆ ಮತ್ತು ಯಾರು ಉಳ್ಕೋತಾರೆ, ಹಾಗೆ ಯಾರು ನಾಮಿನೇಷನ್ಗೆ ಆಯ್ಕೆ ಆಗಿದ್ದಾರೆ ಅಂತ ಇವತ್ತಿನ ಎಪಿಸೋಡ್ ನಲ್ಲಿ ನೋಡ್ಲೇಬೇಕು. ಇಲ್ಲಿ ಕೆಲವು ಮಾಹಿತಿಗಳ ಪ್ರಕಾರ ಗಿಲ್ಲಿ ಅವರು ಸೇಫ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಇವರಿಬ್ಬರಲ್ಲಿ ಯಾರು ಲೆಟರ್ ಓದಿದ್ದಾರೆ, ಯಾರು ನಾಮಿನೇಷನ್ ಇಂದ ಸೇಫ್ ಆಗಿದ್ದಾರೆ ಮತ್ತು ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್, ಶೇರ್ ಮತ್ತು